ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಶಾವಿಗೆನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಸೊ ನಾನಿಲ್ಲಿ ಅಕ್ಕಿ ಶಾವಿಗೆ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನಾನು ಒಂದು ಪ್ಯಾನ್ಗೆ ನೀರು ಮತ್ತು ಕಲ್ಲುಪ್ಪು ಮತ್ತು ಇಲ್ಲಿ ಅನಿಲ್ ಶಾವಿಗೆ ಯೂಸ್ ಮಾಡ್ತಾ ಇದ್ದೆ. ನೀವು ಯಾವುದಾದ್ರೂ ಅಕ್ಕಿ ಶಾವಿಗೆ ಯೂಸ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿ ಬರುತ್ತೆ. ನೀರು ಕುದ್ದಾದ್ಮೇಲೆ ನಾನಿಲ್ಲಿ ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಕ್ವಾಂಟಿಟಿನ. ಸೊ ಇದಾದಮೇಲೆ ಶಾವಿಗೆನ ಅರ್ಧ ಬೇಯಿಸ್ಕೋಬೇಕು. ಸೊ ನಮ್ಮದ್ರಲ್ಲಿ ಅರ್ಧ ಅಂದ್ಕೊಂಡು ನಮ್ಮೂರ ಕಡೆ ಎಲ್ಲ ಇದೇ ಥರ ಮಾತಾಡ್ತಾರೆ. ಓಕೆ ಸೊ ಇದಾದಮೇಲೆ ನಾವು ಬಗಾರ ಅಂದರೆ ತಡ್ಕ ಮಾಡ್ಕೋಬೇಕು. ಸೊ ಹಾಗಾಗಿ ನಾನು ಆಯಿಲ್ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಕಾಳು, ಜೀರಿಗೆ, ಕರಿ ಲೀವ್ಸ್ ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಸೊ ಯಾವಾಗಲೂ ಈ ಶಾವಿಗೆಗೆ ಗ್ರೀನ್ ಚಿಲ್ಲಿ ಮತ್ತು ಆನಿಯನ್ನ ಜಾಸ್ತಿ ಹಾಕ್ಕೋಬೇಕು. ಸೊ ನಾನು ಗ್ರೀನ್ ಚಿಲ್ಲಿ ಫಸ್ಟ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಖಾರ ಕಮ್ಮಿ ಆಗಲಿ ಅಂತ. ಅದಾದಮೇಲೆ ಆನಿಯನ್ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಸಾಲ್ಟು ಮತ್ತು ಟರ್ಮರಿಕ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಬಾಯ್ಲ್ ಮಾಡ್ಕೊಂಡಿರೋ ನನ್ನ ಶಾವಿಗೆನ ಇದಕ್ಕೆ ನಾನು ಮಿಕ್ಸ್ ಮಾಡ್ತೇನೆ ಇಲ್ಲಿ. ಸೊ ನೋಡ್ತಾ ಇದ್ದೀರಾ ನೀವು, ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡೋಕ್ಕೂ ಮುಂಚೆ ಸ್ಟಿಕ್ಕಿ ಆಗುತ್ತೆ, ಮಿಕ್ಸ್ ಆಗಿ ಆದಮೇಲೆ ಈ ಥರ ಬಿಡಿ ಬಿಡಿ ಆಗುತ್ತೆ ನೋಡಿ. ಇಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಫ್ರೀಯಾಗಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಕೆಲವೊಬ್ಬರು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇಷ್ಟಪಡೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಇದಕ್ಕೆ ಕಾಂಬಿನೇಷನ್ ಆಗಿ ಕೆಲವೊಬ್ಬರು ಚಿಕನ್ ಕರಿ, ಮಟನ್ ಕರಿ ಮತ್ತು ಚಟ್ನಿ ಕೂಡ ಯೂಸ್ ಮಾಡ್ತಾರೆ. ಕೊತ್ತಂಬರಿ ಹಾಕ್ತಾಯಿದ್ದೀನಿ ಇವಾಗ ಲಾಸ್ಟ್ಗೆ ನಾನು. ಸೊ ನಾನಿಲ್ಲಿ ಆ್ಯಕ್ಚುಲಿ ಕಡಲೆಬೇಳೆ ಚಟ್ನಿ ಮಾಡಿದ್ದೆ. ಸೊ ಹಾಗಾಗಿ ಕಡಲೆಬೇಳೆ ಚಟ್ನಿ ತುಂಬ ಗುಡ್ ಕಾಂಬಿನೇಷನ್. ಕಡಲೆಬೇಳೆ ಚಟ್ನಿ ಮತ್ತು ಕಾಯಿ ಚಟ್ನಿ ಅಂತ ಹೇಳೋದು ಸಖತ್ ಟೇಸ್ಟಿ ಆಗಿರುತ್ತೆ. ಬ್ರೇಕ್ಫಾಸ್ಟ್ಗೆ ತುಂಬ ಟೇಸ್ಟಿಯಾಗಿ ಯಮ್ಮಿ ಆಗಿರುತ್ತೆ. ನನಗೆ ಇದು ತುಂಬ ಫೇವ್ರೆಟ್ ಫುಡ್ ಕೂಡ, ಒನ್ ಆಫ್ ಮೈ ಫೇವ್ರೆಟ್ ಫುಡ್.